ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಪ್ರಪಂಚ ವ್ಯಾಪ್ತಿಯಾಗಿ ವಿಸ್ತರಿಸಿರುವಂತಹ ಕನ್ನಡ ಮಾತನಾಡುವಂತಹ ಜನರೆಲ್ಲರೂ ಕೂಡ ದಿನನಿತ್ಯವೂ ಕೂಡ ಈ ವಾಗ್ದಾನ ಸಂದೇಶವನ್ನು ಕೇಳಿ ಆತ್ಮದಲ್ಲಿ ಬಲ ಹೊಂದುತ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಕೃತಜ್ಞತೆಯನ್ನು ಹೇಳುತ್ತೇನೆ. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ನೀವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಧ್ಯಾನಿಸಿದ ನಂತರವಾಗಿ ಇಂತಹ ವಾಗ್ದಾನ ಸಂದೇಶವನ್ನು ಕೇಳಿರಿ. ದೇವರು ಖಚಿತವಾಗಿ ನಿಮ್ಮನ್ನು ನಡೆಸುತ್ತಾರೆ, ತಮ್ಮ ಮಹಿಮೆಗೋಸ್ಕರ ಉಪಯೋಗಿಸುತ್ತಾರೆ. ನಿಮಗೋಸ್ಕರ ನಾವು ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ ಎಂಬುದಾಗಿ ಹೇಳುವುದಕ್ಕೆ ಸಂತೋಷ ಪಡುತ್ತೇವೆ. ಯಾಕಂದ್ರೆ ದೇವರು ನಮಗೆ ಕೊಟ್ಟಂತಹ ಕರೆ ಅದೇ ನಿಮಗೋಸ್ಕರ ಪ್ರಾರ್ಥಿಸುವಂತದ್ದು, ದೇವರ ವಾಕ್ಯವನ್ನು ಇರುವುದನ್ನು ಇರುವ ಹಾಗೆ ಹೇಳುವಂತದ್ದು. ಅನೇಕರು ಈ ಸೇವೆಯ ಮೂಲಕ ವಿಶೇಷವಾದ ಆಶೀರ್ವಾದ ಹೊಂದುತ್ತಾ ಇದ್ದಾರೆ. ಅದೆಲ್ಲದಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸುತ್ತಾ ಆತನು ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಕೊಟ್ಟಂತಹ ಕರುವಿಕೆಗಾಗಿ ನಾವು ಕೂಡ ದೇವರನ್ನು ಸ್ತುತಿಸುತ್ತಾ ನಂಬಿಗಸ್ತರಾಗಿ ಮುಂದೆ ಸಾಗುತ್ತಿದ್ದೇವೆ. ಪ್ರತಿದಿನವೂ ಕೂಡ ಬೈಬಲ್ ಇಂದ ಒಂದು ವಾಗ್ದಾನವನ್ನು ನಾವು ಧ್ಯಾನಿಸುವುದರ ಮೂಲಕ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಲೈಫ್ ಅಲ್ಲಿ ನಾವೆಲ್ಲರೂ ಡೆವಲಪ್ ಆಗುವುದಕ್ಕೆ ದೇವರು ಕೃಪೆ ನೀಡುತ್ತಿದ್ದಾರೆ. ದೇವರ ಆತ್ಮನು ನಿಮ್ಮೆಲ್ಲರನ್ನು ಕೂಡ ತನ್ನ ಮಹಿಮೆಗೋಸ್ಕರವಾಗಿ ನಡೆಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ, ಆತನ ರಾಜ್ಯ ವಿಸ್ತರಣೆಗೋಸ್ಕರ. ಈ ದಿನ ವಾಗ್ದಾನಕ್ಕಾಗಿ ಓದೋಣ. ನಿಮ್ಮ ಬಳಿ ಬೈಬಲ್ ಇದ್ದರೆ ತೆಗೆಯಿರಿ. ಯೆಶಾಯನ ಪುಸ್ತಕ 65ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದುತ್ತೇನೆ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 65 ಅಂಡ್ ವರ್ಸ್ 18. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ಆಹಾ, ನಾನು ಯೆರೂಸಲೇಮನ್ನು ಉಲ್ಲಾಸದ ನಿವಾಸವನ್ನಾಗಿಯೂ ಅದರ ಜನರನ್ನು ಹರ್ಷಭರಿತರನ್ನಾಗಿಯೂ ಮಾಡುವೆನು. ನಮ್ಮ ದೇವರು ಸೃಜನಾತ್ಮಕವನ್ನು ಹೊಂದಿರುವ ಆತನು. ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ನಾನು ಮಾಡುವ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ಇದು ದೇವರು ಹೇಳಿದಂತಹ ಮಾತು. ದೇವರು ಮಾಡಿದಂತ ಉಪಕಾರಕ್ಕಾಗಿ ನಾವು ಯಾವಾಗಲೂ ಕೂಡ ದೇವರನ್ನು ಸ್ತುತಿಸುತ್ತಾ ಇದ್ದೇವೆ, ಘನಪಡಿಸುತ್ತಾ ಇದ್ದೇವೆ. ಆದರೆ ಇಲ್ಲಿ ಹೇಳುತ್ತಾ ಇರುವಂತಹ ಮಾತು, ದೇವರು ಮಾಡಲಿಕ್ಕಿರುವಂತಹ ಕಾರ್ಯದಲ್ಲೂ ಕೂಡ ನಾವು ಹರ್ಷದಿಂದ ಇರಬೇಕು. ಇದು ನಿರೀಕ್ಷೆಯಿಂದ ಕೂಡಿರುವಂತಹ ಆನಂದ, ನಿರೀಕ್ಷೆಯಿಂದ ಕೂಡಿರುವಂತಹ ಹರ್ಷ. ಅನೇಕ ಸಾರಿ ಸೈತಾನನು ನಮ್ಮಲ್ಲಿ ದುಃಖವನ್ನು, ಕಳವಳವನ್ನು ತರುತ್ತಾನೆ. ನೀನು ಏನೋ ಕಳೆದುಕೊಂಡದರ ನಿಮಿತ್ತವೋ ಅಥವಾ ಹಿಂದಿನ ಜೀವಿತದಲ್ಲಿ ನಿನಗೆ ನಡೆದಂತಹ ಒಂದು ಅನ್ಯಾಯದ ನಿಮಿತ್ತದಿಂದಲೋ, ನಿನ್ನ ಜೀವಿತದಲ್ಲಿ ಆದಂತಹ ನಷ್ಟವೋ, ತೆಗೆದುಕೊಂಡ ತಪ್ಪಾದ ತೀರ್ಮಾನವೋ ಪ್ರತಿ ಸಾರಿ ನಿಮ್ಮ ಮುಂದೆ ತಂದು ಸೈತಾನನು ಇಟ್ಟು, ನೋಡು ನಿನ್ನ ಜೀವಿತ ಆಯಿತು, ನಿನ್ನ ಬದುಕು ಮುಗಿಯಿತು, ನಿನ್ನ ಜೀವಿತ ಇಲ್ಲೇ ಅಂತ್ಯ ಆಗುತ್ತದೆ, ತೆಗೆದುಕೊಂಡಂತಹ ತೀರ್ಮಾನ ನಿನ್ನನ್ನು ನಾಶ ಮಾಡುತ್ತದೆ, ಎಲ್ಲರೂ ನಿನಗೆ ದೂರವಾಗಿದ್ದಾರೆ, ಬಂಧುಗಳು ದೂರವಾಗಿದ್ದಾರೆ, ನಿನ್ನ ತಂದೆ ತಾಯಿ ಗಮನಿಸುತ್ತಿಲ್ಲ ನೋಡು, ನಿನ್ನ ಸ್ನೇಹಿತರು ನಿನ್ನ ಬಳಿ ಬರುತ್ತಾ ಇಲ್ಲ, ನಿನ್ನ ಬದುಕು ಮುಗಿಯಿತು, ಇನಿ ನೀನು ಸಾಯುವುದೇ ಬೆಸ್ಟು, ಆತ್ಮಹತ್ಯೆ ಮಾಡಿಕೋ ಅಥವಾ ದೂರ ಹೋಗು ಎಂಬುದಾಗಿ ಅನೇಕ ವಿಧವಾಗಿ ನಿನ್ನನ್ನು ಕುಗ್ಗಿಸುವುದಕ್ಕೆ ಸೈತಾನನು ಅನೇಕ ಮಾತುಗಳನ್ನು ಹೇಳಬಹುದು. ದೇವರು ಹೇಳುತ್ತಾ ಇದ್ದಾರೆ, ಡೋಂಟ್ ವರಿ ಅಬೌಟ್ ಯುವರ್ ಪಾಸ್ಟ್ ಲೈಫ್, ಜಸ್ಟ್ ಫೋಕಸ್ ಆನ್ ಫ್ಯೂಚರ್. ನಿನಗೋಸ್ಕರವಾಗಿ ನಾನು ಮಾಡುವಂತಹ ಸೃಷ್ಟಿ ಕಾರ್ಯದಲ್ಲಿಯೇ ಹರ್ಷಗೊಂಡು ಸದಾ ಉಲ್ಲಾಸಿಸಿರಿ. ದೇವರು ಸೃಷ್ಟಿಸುವುದಿಲ್ವಾ? ಆತನು ಅದ್ಭುತವನ್ನು ಮಾಡುವುದಿಲ್ವಾ? ನೂತನ ಸೃಷ್ಟಿಯಾಗಿ ಅನೇಕರನ್ನು ಮಾರ್ಪಡಿಸಿಲ್ವಾ? ಅನೇಕರ ಜೀವಿತವನ್ನು ದೇವರು ಬೆಳಕಿನಿಂದ ತುಂಬಿಸಿಲ್ವಾ? ಬಾರ್ತಿಮಾಯನೆನ್ನುವಂತಹ ಕುರುಡು ಭಿಕ್ಷಕನು ಯೆರಿಕೋವಿನಲ್ಲಿದ್ದು ಭಯಂಕರವಾದ ಜೀವಿತವನ್ನು ಅನುಭವಿಸುತ್ತಾ ಇದ್ದನು. ದಾರಿಯ ಪಕ್ಕದಲ್ಲಿ ಕೂತುಕೊಂಡು ಪ್ರತಿದಿನ ಬೇಡುತ್ತಾ ಇದ್ದನು. ಆತನು ಬರೀ ಕುರುಡುತನ ಮಾತ್ರವಲ್ಲ, ಬಡತನದಲ್ಲೂ ಕೂಡ ಇದ್ದನು. ಆದ್ದರಿಂದ ಬೇಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದನು, ಭಿಕ್ಷುಗಾರನಾಗಿ ಇದ್ದನು. ಯೇಸು ಕ್ರಿಸ್ತನು ಆ ಮಾರ್ಗದಲ್ಲಿ ಹೋಗುವುದನ್ನು ಕೇಳಿ, ದಾವಿದ ಕುಮಾರನೇ ನನ್ನನ್ನು ಕರುಣಿಸಿ ಎಂಬುದಾಗಿ ಕಿರುಚುತ್ತಾನೆ. ಆ ಒಂದು ಪ್ರಾರ್ಥನೆಯು ಬಾರ್ತಿಮಾಯನ ಜೀವಿತವನ್ನು ಬದಲಾಯಿಸಿತು. ನೂತನ ವ್ಯಕ್ತಿಯಾಗಿ ದೇವರು ಬಾರ್ತಿಮಾಯನನ್ನು ನಿಲ್ಲಿಸಿದನು ಎಂಬುದಾಗಿ ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಬಾರ್ತಿಮಾಯನು ದೇವರ ಬಳಿಗೆ ಬಂದಾಗ ದೇವರು ಕೇಳುತ್ತಾರೆ, ನಾನೇನು ಮಾಡಬೇಕು? ನಾನು ನೋಡಬೇಕು ದೇವ. ಕಣ್ಣುಗಳನ್ನು ತೆರೆದನು ಕರ್ತನಾದ ಯೇಸು ಕ್ರಿಸ್ತನು. ಬಾರ್ತಿಮಾಯನ ಜೀವಿತದಲ್ಲಿ ನೂತನವಾದ ಬೆಳಕು ಬಂತು. ನಿನ್ನ ಜೀವಿತದಲ್ಲಿ ಒಂದು ವೇಳೆ ಅನೇಕರು ಇದೇ ನಿನ್ನ ಕಡೆಯ ದಿನ, ಇದೇ ಎಂಡಿಂಗ್ ಪಾಯಿಂಟ್ ಎಂಬುದಾಗಿ ಹೇಳುತ್ತಾ ಇದ್ದಾರಾ? ಕೇಳು ದೇವರ ಮಗುವೆ, ನೀನು ಏನನ್ನು ಅಂದುಕೊಳ್ಳುತ್ತಾ ಇದ್ದೀಯೋ ಅಥವಾ ನೀನು ನಿನ್ನ ಸುತ್ತಲೂ ಇರುವಂತವ್ರು ಇದೇ ಎಂಡಿಂಗ್ ಪಾಯಿಂಟ್ ಎಂಬುದಾಗಿ ಹೇಳುತ್ತಿದ್ದಾರೋ ಅದನ್ನೇ ದೇವರು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಮಾರ್ಪಡಿಸುತ್ತಾರೆ. ಆಮೇನ್. ನಿನ್ನ ಚರಿತ್ರೆಯನ್ನು ಪುನಃ ಬರೆಯುವಂತಹ ಸಾಮರ್ಥ್ಯವು ದೇವರಿಗೆ ಉಂಟು. ಅಲ್ಲಿಂದ ಪುನಃ ನಿನ್ನನ್ನು ಒಂದು ನೂತನವಾದ ಸೃಷ್ಟಿಯಾಗಿ ಮಾರ್ಪಡಿಸುವುದರಿಂದ, ನೂತನವಾದ ಅನುಭವದಿಂದ ತುಂಬಿಸುವುದರಿಂದ, ಒಂದು ಅದ್ಭುತವನ್ನು, ಆಶ್ಚರ್ಯ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಮಾಡುವುದರ ಮೂಲಕ ದೇವರು ಒಂದು ನೂತನವಾದ ವಿಧಾನದಲ್ಲಿ ನಿನ್ನನ್ನು ನಡೆಸುವುದಕ್ಕೆ ಆತನು ಇಷ್ಟಪಡುತ್ತಾ ಇದ್ದಾರೆ.
ಯಾವಾಗಲೂ ಕೂಡ ವಿಷಾದ ಪಡಬೇಡ, ಅಧೈರ್ಯ ಪಡಬೇಡ, ಕಳವಳ ಪಡಬೇಡ, ಎಲ್ಲ ಮುಗಿಯಿತು ಎಂಬುದಾಗಿ ಅಂದುಕೊಳ್ಳಬೇಡ. ದೇವರು ಪ್ರಾರಂಭಿಸುತ್ತಾರೆ. ನಾನು ಮಾಡುವಂತಹ ಕಾರ್ಯದ ನಿಮಿತ್ತವಾಗಿ ನೀವು ಹರ್ಷಿಸಿರಿ. ದೇವರ ಮಕ್ಕಳಾಗಿ ನಮಗಿರುವಂತಹ ನಂಬಿಕೆ ಅದೇ. ಆತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡುತ್ತಾರೆ. ಆತನ ಚಿತ್ತಾನುಸಾರವಾಗಿ ನಾವು ಏನನ್ನು ಬೇಡುತ್ತೇವೋ ದೇವರು ಅದನ್ನು ದಯಪಾಲಿಸುವುದಕ್ಕೆ ಸಾಮರ್ಥ್ಯ ಹೊಂದಿರುವಂತಹ ದೇವರು. ಪ್ರಾರ್ಥನೆ ಮಾಡುವಂತಹ ಪ್ರತಿ ಸಾರಿ ನಾವು ಮಾಡಬೇಕಾದಂತಹ ಕೆಲಸ ಏನು ಗೊತ್ತಾ? ದೇವ, ನಾವು ಬೇಡಿದಂತ ಎಲ್ಲವನ್ನು ಕೂಡ ನಾವು ಹೊಂದಿದ್ದೇವೆ ಎಂಬುದಾಗಿ ನಂಬಿ ನಿನ್ನನ್ನು ಸ್ತುತಿಸುತ್ತೇನೆ ಎಂಬುದಾಗಿ ಹೇಳು. ಎಷ್ಟು ಅದ್ಭುತವಾಗಿರುತ್ತದೋ ಆ ಪ್ರಾರ್ಥನೆ, ಎಷ್ಟು ಅದ್ಭುತವಾಗಿರುತ್ತದೋ ಆ ಅನುಭವ. ಕರ್ತನೆ, ಬೇಡುವಂತದ್ದೆಲ್ಲವನ್ನು ಕೂಡ ಹೊಂದಿದ್ದೇನೆ ಎಂಬುದಾಗಿ ನಿಮಗೆ ಕೃತಜ್ಞತೆಯನ್ನು ಹೇಳುತ್ತೇನೆ. ಅಷ್ಟು ಮಾತ್ರವಲ್ಲದೆ ದೇವರು ಹೇಳುತ್ತಾರೆ, ಯೆರೂಸಲೇಮನ್ನು ನಾನು ಒಂದು ಆನಂದಕರವಾದ ಸ್ಥಳವಾಗಿ ಮಾರ್ಪಡಿಸುತ್ತೇನೆ. ಏನನ್ನು ಸೃಷ್ಟಿಸುತ್ತೀಯಾ ಎಂಬುದಾಗಿ ಕೇಳುವಾಗ ಆತನು ಹೇಳುತ್ತಾನೆ, ಈ ಹಿಂದೆ ಭಯಂಕರವಾದ ಪರಿಸ್ಥಿತಿಯಲ್ಲಿದ್ದಂಥ ಯೆರೂಸಲೇಮನ್ನು, ದುಃಖದಿಂದ ಇದ್ದಂಥ ಯೆರೂಸಲೇಮನ್ನು ನಾನು ಆನಂದದಿಂದ ತುಂಬಿಸುತ್ತೇನೆ, ಸಂತೋಷವುಳ್ಳ ಸ್ಥಳವನ್ನಾಗಿ ಮಾರ್ಪಡಿಸುತ್ತೇನೆ ಎಂದು ಆ ಯೆರೂಸಲೇಮಿನಲ್ಲಿರುವಂತಹ ಪ್ರಜೆಗಳೆಲ್ಲರೂ ಕೂಡ ಹರ್ಷಿಸುತ್ತಾರೆ ಎಂಬುದಾಗಿ ದೇವರು ಮಾತನಾಡುತ್ತಾರೆ. ದೇವ ಮಕ್ಕಳೇ, ಧೈರ್ಯವಾಗಿರ್ರಿ, ದೇವರನ್ನು ದೃಷ್ಟಿಸಿರಿ. ನಿಮ್ಮ ಪರಿಸ್ಥಿತಿ ಯಾವತ್ತೂ ನಿಮ್ಮನ್ನು ಮುಳುಗಿಸುವುದಿಲ್ಲ. ನಿಮ್ಮ ಮೇಲೆ ಬರುತ್ತಿರುವಂತಹ ಅಲೆಗಳು ನಿಮ್ಮನ್ನು ಮುಳುಗಿಸುವುದಿಲ್ಲ. ಒಂದು ವೇಳೆ ನೀನು ಆತನ ಮೇಲೆ ದೃಷ್ಟಿ ಇಡದೆ ಲೋಕದ ಮೇಲೆ ದೃಷ್ಟಿ ಇಟ್ಟರೆ, ಅಲೆಗಳ ಮೇಲೆ ದೃಷ್ಟಿ ಇಟ್ಟಾಗ ಮುಳುಗಿ ಹೋಗುತ್ತೀಯ. ಬಿಟ್ಟರೆ ಆತನನ್ನು ನೋಡುವಾಗ ಗಾಳಿ ಬಿರುಗಾಳಿಯ ಮಧ್ಯದಲ್ಲೂ ಕೂಡ ದೇವರು ನಿನ್ನನ್ನು ನಡೆಸುವುದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಎನ್ನುವಂತಹ ವಿಷಯ ದೇವರು ಪೇತ್ರನನ್ನು ನಡೆಸಿದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ದಿನ ಕರ್ತನನ್ನು ದೃಷ್ಟಿಸು, ಬಲವಾದ ಕಾರ್ಯ ನಡೆಯುತ್ತದೆ. ಒಂದು ವೇಳೆ ಅನಾರೋಗ್ಯದಲ್ಲಿದ್ದೀಯಾ, ಸಾಲದ ಬಾಧೆ ನಿನ್ನ ಮೇಲೆ ಭಯಂಕರವಾಗಿರುವುದರಿಂದ ಏನು ಮಾಡಬೇಕೆಂದು ಗೊತ್ತಿಲ್ಲದೆ ಗಲಿಬಿಲಿಯಾಗುತ್ತಿದ್ದೀಯಾ, ಎಲ್ಲರೂ ನಿನ್ನನ್ನು ಕೈ ಬಿಟ್ಟಿದ್ದಾರೆ ಎನ್ನುವಂತಹ ಬಾಧೆ ನಿನ್ನಲ್ಲಿದ್ದೀಯಾ, ಒಂಟಿತನದಲ್ಲಿದ್ದೀಯಾ, ನೀನು ಒಳ್ಳೆಯದನ್ನು ಮಾಡುತ್ತಾ ಇದ್ದರೂ ಕೂಡ ನಿನಗೆ ಕೇಡನ್ನು ಮಾಡುತ್ತಾ ಇದ್ದಾರಾ, ಅವಮಾನಿಸುತ್ತಾ ಇದ್ದಾರಾ? ದೃಷ್ಟಿಸು ದೇವರನ್ನು. ಆತನು ತನ್ನ ಕಾರ್ಯದಲ್ಲಿ, ತನ್ನ ಕೆಲಸದಲ್ಲಿ, ತನ್ನ ಮಹಿಮೆಗೋಸ್ಕರ ನಿನ್ನನ್ನು ಉಪಯೋಗಿಸುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾನೆ. ಸೃಷ್ಟಿ ಮಾಡುವಂತಹ ಕಾರ್ಯದ ನಿಮಿತ್ತವಾಗಿ ಹರ್ಷಿಸೋಣ, ಆನಂದಿಸೋಣ. ಪ್ರೀತಿಯುಳ್ಳ ತಂದೆ, ಈ ದಿನ ನೀವು ಕೊಟ್ಟಂತಹ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಜೀವಿತದ ಕುರಿತಾಗಿ ನಿಮಗೆ ಇರುವಂತಹ ಪ್ರತಿಯೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರ ಜೀವಿತದಲ್ಲಿ ನೀವು ಮಾಡುವಂತಹ ಕಾರ್ಯಕ್ಕಾಗಿ ಸ್ತೋತ್ರ. ಕೆಲವು ಸಾರಿ ನಮ್ಮ ಹಿಂದಿನ ಜೀವಿತದ ಕುರಿತಾಗಿ ಅಳುತ್ತೇವೆ, ಆದರೆ ನೀವು ನಮಗೋಸ್ಕರವಾಗಿ ಏನು ಸಿದ್ಧಪಡಿಸಿದ್ದೀರಾ ಎಂಬುದಾಗಿ ತಿಳಿದುಕೊಂಡು ಆನಂದಿಸುತ್ತಾ ಇಲ್ಲ. ನಮ್ಮನ್ನು ಕ್ಷಮಿಸಿದೇವಾ. ಯೆರೂಸಲೇಮನ್ನು ಆನಂದಕರವಾದ ಸ್ಥಳವನ್ನಾಗಿ ಮಾರ್ಪಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಾ. ಯಾವ ಕುಟುಂಬಗಳಲ್ಲಿ ಸೈತಾನನ ಕ್ರಿಯೆಗಳು, ಶಕ್ತಿಗಳು ಕಾರ್ಯ ಮಾಡುತ್ತಾ ಇದೆಯೋ, ದುಃಖ, ವೇದನೆ, ದೇವ, ಕಳವಳ, ಆತಂಕದಲ್ಲಿ ಇದ್ದಾರೋ, ಆ ಕುಟುಂಬವನ್ನು, ಆ ಪ್ರಾಂತ್ಯವನ್ನು ನೀವು ಸ್ಥಿರಪಡಿಸಿ ನಿಮಗೋಸ್ಕರ ಉಪಯೋಗಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಆನಂದಕರವಾದ ಸ್ಥಳವನ್ನಾಗಿ ಮಾರ್ಪಡಿಸಿ ಅದ್ಭುತವನ್ನು ಮಾಡಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ನಮ್ಮ ಕರ್ತನೂ ನಮ್ಮ ಪ್ರಿಯ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ.